ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ಅಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಗೂಢಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಂದೇ ಧೀನಾಮಭಿತ್ರವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮಹೃದಯೇ ವಾಸಿಷ್ಠಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಮಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಅರ್ಜುನ ವಿಷಾದ ಯೋಗ, ಎರಡನೇದು ಸಾಂಖ್ಯಯೋಗ, ಮೂರನೇದು ಕರ್ಮಯೋಗ, ನಾಲ್ಕನೇದು ಜ್ಞಾನಯೋಗ, ಐದನೇದು ಕರ್ಮಸನ್ಯಾಸ ಯೋಗವನ್ನು ಈಗ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಚಿಂತನೆಯನ್ನ ಮಾಡ್ತಾ ಈಗ 26 ಶ್ಲೋಕಗಳನ್ನು ನೋಡಿದ್ದೀವಿ. 27ನೇ ಶ್ಲೋಕದಿಂದ ಇವತ್ತು ನಾವು ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ಹಾಕಬೇಕಾಗಿದೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೋ ಕೃತ್ವಾ ನಾಸಾಭ್ಯಂತರಚಾರಿಣೌ. 27ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಸ್ಪರ್ಶಾನ್ ಕೃತ್ವಾ ಅಂದರೆ ನಾವು ಹೊರಗಡೆಯ ವಿಚಾರವನ್ನ, ಅಂದರೆ ಇಂದ್ರಿಯಕ್ಕೆ ಅನುಭವಕ್ಕೆ ಬರ್ತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಪರ್ಶಾನ್ ಕೃತ್ವಾ ಯಾವುದನ್ನಾರು ಮುಟ್ಟಿದಾಗ, ಬಹಿರ್ಬಾಹ್ಯಾಂಶ್ಚ ಹೊರಗಡೆ ಇರುತ್ತಾನೆ ನಾವು ಮುಟ್ಟಕ್ಕಾಗೋದು. ಅಂದರೆ ಸಾಮಾನ್ಯವಾಗಿ ನಮಗೆ ಜ್ಞಾನಗಳು ಯಾವುದರಿಂದ ಉಂಟಾಗುತ್ತೆ ಅಂದರೆ ಜ್ಞಾನೇಂದ್ರಿಯದಿಂದ ಉಂಟಾಗುತ್ತೆ. ಹಾಗಾಗಿ ನಾವು ಏನಾದರೂ ಮುಟ್ಟಿದಾಗ ಚಕ್ಷುಷೈ ವ ಅಂತರೇ ಭ್ರುವೌ, ಹೊರಗಡೆ ನೋಡಿದಾಗ ಅಥವಾ ಚಕ್ಷುಷೈವಾಂತರೇ ಭ್ರುವೌ, ಎರಡು ಹುಬ್ಬುಗಳ ನಡುವೆ ನಮ್ಮ ಕಣ್ಣನ್ನ ಇಟ್ಟು, ಅಂದರೆ ಮೂಗಿನ ತುದಿಯನ್ನೇ ನೋಡ್ತಾ, ಪ್ರಾಣ ಅಪಾನೌ ಸಮೌ ಕೃತ್ವ, ಪ್ರಾಣದ ಒಂದು ಅಂದರೆ ಉಸಿರಾಟದ ರೇಚಕ ಪೂರಕ, ಉಸಿರು ತಗೊಳ್ಳೋದು ಉಸಿರನ್ನ ಬಿಡೋದು, ರೇಚಕ ಪೂರಕ ಎರಡನ್ನೂ ಮಾಡ್ತಾ ಅದನ್ನು ಸಮವಾಗಿ, ಅಂದರೆ ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರನ್ನು ಬಿಡೋದು, ಇದರ ಮೇಲೆ ಮನಸ್ಸು ಏಕೀಕೃತಗೊಳಿಸಿದಾಗ ನಮ್ಮ ಏಕಾಗ್ರತೆ ಜಾಸ್ತಿ ಆಗತ್ತೆ ಅಂಥೇಳಿ ಯೋಗಶಾಸ್ತ್ರದಲ್ಲಿ ಪ್ರಾಣಾಯಾಮಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾತಕ್ಕೆ ಅಂತಂದರೆ ನಮ್ಗೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಏಕಾಗ್ರತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಆ ಗುರಿಯನ್ನು ತಲುಪಬೇಕು ಅಂತಂದರೆ, ನೀವದು ಒಂದು ಬಿಲ್ಲು ಬಾಣದ್ದಾಗಿರ್ಬೋದು ಅಥವಾ
ರೈಫಲ್ ಆಗಿರ್ಬೋದು, ಯಾವುದೇ ಇರ್ಬೋದು, ಅಥವಾ ಜೀವನದ ಒಂದು ಗುರಿ ಇರ್ಬೋದು, ಎಲ್ಲವೂ ಬೇರೆ ಬೇರೆ ಆಯಾಮದಲ್ಲಿದ್ರೂ ಕೂಡ ತಲುಪಬೇಕಾದಂತಹ ಗಮ್ಯ ಸ್ಥಳ ಇದೆಯಲ್ಲ, ಆ ಏಮಿಂಗ್ ಪಾಯಿಂಟ್, ಅದನ್ನ ನಾವು ರೀಚ್ ಮಾಡಬೇಕು ಅಂದರೆ, ಆ ಗುರಿಯನ್ನ ಮುಟ್ಟಬೇಕು ಅಂತಂದ್ರೆ ನಮಗೆ ಏಕಾಗ್ರತೆ ಮತ್ತು ಸತತವಾದ ಪ್ರಯತ್ನ ಎರಡು ಬಹಳ ಅವಶ್ಯ. ಅದನ್ನ ಮಾಡ್ತಾ ಇದ್ರೆ ಏನಾಗತ್ತೆ? ಯದೇಂದ್ರಿಯ ಮನೋ ಬುದ್ಧಿರ್ಮೋಕ್ಷ ಪರಾಯಣ ಮೃಗದೇ ಇಚ್ಛಾ ಭಯ ಕ್ರೋಧೋ ಯಸ್ ಸದಾ ಮುಕ್ತ ಏವ ಸಹ. ಇದನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ? ಯತೇಂದ್ರಿಯ ಮನೋಬುದ್ಧಿ, ಯತ ಅಂದ್ರೆ ಜಯಿಸಿದವನು ಅಥವಾ ಸನ್ಯಾಸಿ, ಯಾರು ಈ ಶಮದಮಾದಿಗಳನ್ನ ಸಾಧನೆ ಮಾಡಿರ್ತಾರೋ ಅಂಥವ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮನಸ್ಸು ಮತ್ತು ಬುದ್ಧಿಯನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಮನಸ್ಸು ಸಾಮಾನ್ಯವಾಗಿ ಏನ್ ಮಾಡತ್ತೆ? ನೋಡಿದ್ದನ್ನೆಲ್ಲ ಬಯಸತ್ತೆ. ಆದರೆ ಬುದ್ಧಿ ಹೇಳತ್ತೆ, ಇದನ್ನ ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂತಕ್ಕಂಥದ್ದನ್ನ ಹೇಳತ್ತೆ. ಆದರೆ ಕೆಲವು ಸತಿ ಬುದ್ಧಿ ಕೂಡ ನಮಗೆ ಯಾಮಾರಿಸೋ ಸಾಧ್ಯತೆಗಳು ಇರತ್ತೆ. ಹಾಗಾಗಿ ಮನಸ್ಸು ಮತ್ತು ಬುದ್ಧಿಯನ್ನ ಯಾರು ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಾರೋ ಮತ್ತು ಮೋಕ್ಷ ಪರಾಯಣರಾಗಿರ್ತಾರೋ, ಈ ಬಂಧನ, ಸಂಸಾರ ಬಂಧನದಿಂದ ಮುಕ್ತಿಯನ್ನ ಹೊಂದಬೇಕು ಅನ್ನೋ ತಾನೇ ಉದ್ದೇಶ, ಮೂಲ ಉದ್ದೇಶ. ಯಾಕೆ ಸಂಸಾರದ ಬಂಧನದಿಂದ ಮುಕ್ತಿ ಹೊಂದಬೇಕು ಅಂತಂದ್ರೆ, ಈ ಬಂಧನ ಅಂತಕ್ಕಂಥದ್ದು ಅರೆಸ್ಟ್ ಅಂದ್ರೇನೆ ನೋವು ತಾನೆ, ಹಿಂಸೆ ತಾನೆ ಅದು. ಈ ಬಂಧನ ಅಂತಕ್ಕಂಥದ್ದು ನಮಗೆ ಸಂಸಾರ ಅಂತಂದ್ರೆ ಅಲ್ಪ ಸುಖ ಅಪಾರ ಕಷ್ಟ ಅಂತಕ್ಕಂಥದ್ದು ಎಲ್ಲರಿಗೂ ಅನುಭವಕ್ಕೆ ಬಂದಿರತಕ್ಕಂಥದ್ದೇ. ಇದರಲ್ಲಿ ಯಾರೂ ಹೊರತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂಥರ ಬೇಜಾರು, ನೋವುಗಳು, ವಿರಹಗಳು ಇರಬಹುದು. ಆದರೆ ಎಲ್ಲರಿಗೂ ಆ ವಿರಹದ ಅಥವಾ ನೋವಿನ ಅನುಭವ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಅದರಿಂದ ಮುಕ್ತವಾಗದೆ ಮೋಕ್ಷ ಅಷ್ಟೇ. ಮೋಕ್ಷ ಅಂದ್ರೆ ಏನು? ನಮಗೆ ಈ ಬಯಕೆಗಳಿಂದ ಬಿಡುಗಡೆ ಹೊಂದೋದು ಮೋಕ್ಷ. ನಾವು ಅದು ನಾನು ಅನೇಕ ಸತಿ ಹೇಳಿ ನಿಮ್ಮ ಮುಂಚೆ ಕೂಡ, ಪ್ರಪಂಚದಲ್ಲಿ ಇರೋದು ಮೂರೇ: ವಸ್ತು, ವ್ಯಕ್ತಿ, ವಿಷಯ ಅಲ್ವಾ? ನಮಗೆ ಯಾವ್ದಾದ್ರು ಒಂದು ವಸ್ತುವಿನ ಬಗ್ಗೆ ಮೋಹ ಉಂಟಾಗತ್ತೆ. ಅದು ಸಿಕ್ಲಿಲ್ಲ ಅಂತಂದಾಗ ನಮಗೆ ಬೇಜಾರು, ಕೋಪ, ಸಂಕಟ, ನೋವು ಎಲ್ಲಾನು ಉಂಟಾಗತ್ತೆ. ಅಥವಾ ಯಾರೋ ವ್ಯಕ್ತಿ ನಮ್ಮಿಂದ ಯಾವುದೋ ರೀತಿಯಲ್ಲಿ ದೂರ ಆಯಿತು ಅಂತಂದ್ರೆ ನಮಗೆ ನೋವು, ಸಂಕಟ ಎಲ್ಲಾನು ಉಂಟಾಗತ್ತೆ. ಅದು ಬದುಕಿದ್ದು ದೂರ ಆಗಿರ್ಬೋದು, ಸತ್ತು ದೂರ ಆಗ್ಬೋದು. ಅದು ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ವಿಷಯ ನಮಗೆ ಹಿತವನ್ನ ಕೊಡ್ತಕ್ಕಂಥದ್ದು ಅಥವಾ ನಮಗೆ ಸಂತೋಷವನ್ನ ಕೊಡ್ತಕ್ಕಂಥದ್ದು ವಿಷಯ ಆಗಿದ್ರೆ ನಾವು ಸಂತೋಷ ಪಡ್ತೀವಿ. ನಾವು ವಿರುದ್ಧವಾಗಿದ್ದಾಯ್ತು ಅಂತಂದ್ರೆ ಅದಕ್ಕೆ ದುಃಖ ಪಡ್ತೀವಿ. ಅಥವಾ ಇನ್ನೂ ಮುಂದುವರೆದು ಹೇಳಬೇಕು ಅಂತಂದ್ರೆ, ನಮಗೆ ಆಗದೆ ಇದ್ದವರು ಅಥವಾ ನಾವು ಯಾರನ್ನೋ ದ್ವೇಷ ಮಾಡ್ತೀವಿ ಅಂತ ಇದ್ರೆ ಅವ್ರಿಗೆ ಒಳ್ಳೇದಾದ್ರೂ ಕೂಡ ನಾವು ದುಃಖವನ್ನು ಪಡ್ತೀವಿ. ಅವ್ರಿಗೆ ಒಳ್ಳೇದಾಗಿದ್ರೆ ನಮಗೇನು ತೊಂದರೆ ಇಲ್ಲದೆ ಇರಬಹುದು, ಆದ್ರೂ ಕೂಡ ಮಾನಸಿಕ ಸ್ಥಿತಿ ನಮ್ಮನ್ನ ದೂಡೋದು ಇದೆಲ್ಲರ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಮನಸ್ಸು, ಬುದ್ಧಿಯನ್ನ ನಾವು ಸ್ವಾಧೀನದಲ್ಲಿಟ್ಕೊಂಡಾಗ ಏನಾಗತ್ತೆ? ನಮಗೆ ಆ ಭಯ ಮತ್ತೆ ಕ್ರೋಧ ಅಂತಕ್ಕಂಥದ್ದು ಹೋಗುತ್ತೆ. ಭಯ ಯಾಕೆ ಉಂಟಾಗುತ್ತೆ? ಎಲ್ಲಿ ನನಗೆ ಸಿಗಲ್ವೋ ಅಂತ ಭಯ, ಸಿಕ್ಕಿದ ಮೇಲೂ ಕೂಡ ಎಲ್ಲಿ ಬಿಟ್ಟು ಹೋಗತ್ತೋ ಅಂತಕ್ಕಂಥ ಭಯ. ಕ್ರೋಧ, ನನಗೆ ಸಿಕ್ಲಿಲ್ವಲ್ಲ ಅನ್ನೋದಕ್ಕೆ ಕೋಪ ಉಂಟಾಗತ್ತೆ. ಅಥವಾ ಇನ್ನೊಬ್ರಿಗೆ ಯಾರಿಗೋ ಸಿಕ್ತಲ್ಲ ಅಂತ ಕೋಪ ಉಂಟಾಗತ್ತೆ. ಹಾಗಾಗಿ ನಾವು ಮನಸ್ಸನ್ನ ಸ್ವಾಧೀನದಲ್ಲಿ ಇಟ್ಕೊಂಡಾಗ ಇವೆರಡೂ ಬಿಡುಗಡೆ ಆಗಿ ನಾವು ಮೋಕ್ಷವನ್ನ ಹೊಂದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಂತ ಹೇಳ್ತಾ ಇದ್ದಾನೆ. 28ನೇದು 27, 28 ಆಯ್ತು, 29 ಕರೆಕ್ಟ್.
ನಾನು ಅಂದ್ರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಜ್ಞ ತಪಸ್ಸುಗಳ ಭೋಕ್ತೃವು, ಸರ್ವ ಲೋಕಗಳಿಗೂ ಮಹೇಶ್ವರನು, ಸರ್ವಭೂತಗಳಿಗೂ ಸುಹೃದನು ಆಗಿರುವುದನ್ನು ತಿಳ್ಕೊಂಡ್ರೆ ಶಾಂತಿಯನ್ನ ಹೊಂದುತ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ಕಡೆ ಶ್ಲೋಕದಲ್ಲಿ, ಈ 5ನೇ ಅಧ್ಯಾಯದ ಕಡೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಏನು ಅಂತಂದ್ರೆ, ಈ ಯಜ್ಞದ ರೂಪದಲ್ಲಿ ಇರ್ತಕ್ಕಂಥವನು ಅವನೇ, ಯಜ್ಞವೂ ಅವನೇ, ಆ ಯಜ್ಞದ ಫಲವನ್ನ ಅನುಭವಿಸೋವನು ಅವನೇ, ಎಲ್ಲವೂ ಅವನೇ, ಸರ್ವ ಪ್ರಾಣಿಗಳ ಅಧ್ಯಕ್ಷನಾಗಿರ್ತಕ್ಕಂಥವನು ಅವನೇ. ಹಾಗಾಗಿ ಅವನನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅವನೇ ಆಗಿದ್ದಾನೆ ಅಂತಕ್ಕಂಥದ್ದನ್ನ ನಾವು ಸರಿಯಾಗಿ ತಿಳ್ಕೊಂತು ಅಂತಂದ್ರೆ ನಮಗೆ ಶಾಂತಿ ಅಂತಕ್ಕಂಥದ್ದು ಉಂಟಾಗತ್ತೆ ಅಂತ ಹೇಳಿ. ಯಾತಕ್ಕೆ ಅಂತಂದ್ರೆ, ನಮಗೆ ಏನು ಆಗ್ಬೇಕು ಅಂತ ಇದೆಯೋ ಅದನ್ನ ತಪ್ಪಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಮಗೆ ಸಿಗಬೇಕು ಅಂತ ಇದ್ರೆ ಎಷ್ಟೇ ಜನ ತಡೆದರೂ ಅದು ನಮಗೆ ಸಿಕ್ಕೇ ಸಿಗತ್ತೆ. ನಮಗೆ ಅದರ ಒಂದು ಋಣ ಇಲ್ಲ ಅಂತಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅಥವಾ ಬೇರೆ ಎಷ್ಟೇ ಜನ ನಮಗೆ ಅದನ್ನ ಕೊಡಬೇಕು, ತಲುಪಿಸ್ಬೇಕು ಅಂತ ಇದ್ರು ಕೂಡ ಏನೋ ಒಂದು ಕಾರಣಕ್ಕೆ ಅದು ತಪ್ಪು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನಾವು ಪ್ರಯತ್ನ ಪಡೋದೇ ಬೇಡವಾ ಅಂತ ಅಂದ್ರೆ ಹಾಗಲ್ಲ. ಪ್ರಯತ್ನವನ್ನ ಪಡಬೇಕು. ಪ್ರತಿಯೊಂದಕ್ಕೂ ನಾವು ಪ್ರಯತ್ನವನ್ನ ಪಡಬೇಕು. ಪ್ರಯತ್ನ ಪಡದೆ ಸುಮ್ಮನೆ ಇರಬಾರ್ದು. ಯಾತಿಕೆ ಅಂತ ಹೇಳಿದ್ರೆ, ಒಂದು ರಥಕ್ಕೆ, ಶಾಸ್ತ್ರದಲ್ಲಿ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ಒಂದು ರಥಕ್ಕೆ 2 ಚಕ್ರಗಳು ಹೇಗೆ ಇರಬೇಕೋ ಆ ರೀತಿಯಲ್ಲಿ ಪುರುಷ ಪ್ರಯತ್ನ, ದೈವ ಸಹಾಯ ಎರಡೂ ಇದ್ರೇನೆ ಆ ರಥ ಮುಂದಕ್ಕೆ ಹೋಗೋ ರೀತಿಯಲ್ಲಿ ನಮ್ಮ ಪ್ರಯತ್ನ ಇದ್ದು ದೈವದ ಕೃಪೆ ಇಲ್ಲ ಅಂತಂದ್ರೆ ಆ ಕೆಲಸ ಆಗೋದಿಲ್ಲ. ಅಥವಾ ದೈವದ ಸಹಾಯ ಇದೆ, ನಾವು ಪ್ರಯತ್ನವನ್ನೇ ಪಡಲಿಲ್ಲ ಅಂದ್ರೆ ಕೂಡ ಆ ಕೆಲಸ ಆಗೋದಿಲ್ಲ. ಹಾಗಾಗಿ ದೈವ ಸಹಾಯ ಇದೆಯೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ. ದೈವ ಸಹಾಯ ಇಲ್ಲ, ಅದಕ್ಕೆ ಆಗಲ್ಲ ಅಂತ ನಾವು ಕೂತ್ಕೊಂಡ್ಬಿಟ್ರೆ ಆ ಖಂಡಿತ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ಪುರುಷ ಪ್ರಯತ್ನ ಅಂತಕ್ಕಂಥದ್ದು ಇರಲೇಬೇಕು. ಅದಾಗ್ಲಿ ಹೋಗ್ಲಿ ಅದು ಬೇರೆ ಪ್ರಶ್ನೆ. ಆದರೆ ನಮಗೆ ಪ್ರಯತ್ನವನ್ನು ನಾವು ಎಲ್ಲ ಕಾರ್ಯದಲ್ಲೂ ಮಾಡಲೇಬೇಕು. ಅದು ಲೌಕಿಕ ವಿಚಾರ ಆಗಿರ್ಬೋದು, ಆಧ್ಯಾತ್ಮಿಕ ವಿಚಾರ ಆಗಿರ್ಬೋದು. ಪ್ರಯತ್ನವನ್ನು ಪಡಬೇಕು. ನಾವು ಮೋಕ್ಷಕ್ಕೆ ಅರ್ಹನೋ ಇಲ್ವೋ, ನಾನು ಪ್ರಯತ್ನ ಪಟ್ಟರೆ ಆಗತ್ತೋ ಇಲ್ವೋ, ವ್ಯರ್ಥ ಪ್ರಯತ್ನ ಅನ್ಕೊಂಡಿದ್ರೆ ಆಗಲ್ಲ. ಒಂದೊಂದು ಹೆಜ್ಜೆನ ಇಡ್ತಾ ಹೋಯ್ತು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಕೂಡ ನಾವು ಹೋಗ್ಬೋದು. ಇಲ್ಲ ಅಂತಂದ್ರೆ ಅಲ್ಲೇ ಇರ್ತೀವಿ ಅಲ್ವಾ. ಆ ಹೋಗ್ತಕ್ಕಂತಹ ಗಮ್ಯ ಸ್ಥಳ ಕ್ಲಿಷ್ಟ ಇರ್ಬೋದು, ಸುಲಭ ಇರ್ಬೋದು. ಅಲ್ಲಿ ಹೋದಾಗ ತಾನೇ ಗೊತ್ತಾಗತ್ತೆ. ಹೇಗೆ ಅಂತಂದ್ರೆ, ನಾವು ಲೌಕಿಕದಲ್ಲಿ ಯಾರ್ದಾದ್ರು ಸ್ನೇಹವನ್ನು ಮಾಡಿ ಅವ್ರ ಜೊತೆ ವ್ಯವಹಾರ ಮಾಡಿದ ಮೇಲೆ ಅವ್ರು ಹೇಗೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಅಥವಾ ಬೇರೆಯವರಿಂದ ನಾವು ವಿಚಾರವನ್ನು ತಿಳ್ಕೊಂಡಿರ್ಬೋದು ಅವ್ರು ಹೇಗೆ ಏನು ಅಂತ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದು ನಮಗೆ ಅನುಭವಕ್ಕೆ ಬಂದ್ಮೇಲೆ ನಮಗೆ ಗೊತ್ತಾಗೋದು. ಕೆಲವರು ಸುಮ್ಮನೆ ಹೇಳಿರ್ಬೋದು ಸರಿ ಇಲ್ಲ ಅಂತ, ಅಥವಾ ಅವರಿಗೆ ಜೊತೆ ಸೇರಿ ಒಂದು ಹಾಳು ಬಿದ್ದವಲ್ಲಿ ಅನ್ನೋ ದೃಷ್ಟಿಯಿಂದ ಬಹಳ ಒಳ್ಳೆಯವರು ಅಂತ ಕೂಡ ಹೇಳಿರ್ಬೋದು. ಯಾತ್ರ ಹೇಳಿದಾರೆ ಅಂತ ಗೊತ್ತಾಗೋದಿಲ್ಲ. ನಾವು ಅವ್ರ ಜೊತೆ ವ್ಯವಹಾರವನ್ನು ಮಾಡಿದ ಮೇಲೇನೆ ನಮಗೆ ಗೊತ್ತಾಗೋದು. ಆ ರೀತಿಯಾಗಿ ನಾವು ಪುರುಷ ಪ್ರಯತ್ನವನ್ನ ಮಾಡಲೇಬೇಕು. ಇಲ್ಲಿ ಯಾಕೆ ಇಷ್ಟು ವಿಚಾರವನ್ನು ಹೇಳಬೇಕು ಅಂತಂದ್ರೆ, ನಮ್ಮ ಕರ್ತವ್ಯವನ್ನ ಮಾಡಬೇಕು, ಆದ್ರೆ ಆ ಫಲದ ಅಪೇಕ್ಷೆಯನ್ನ ಇಟ್ಕೊಳ್ಬಾರ್ದು. ಒಂದು ಪ್ರಯತ್ನವನ್ನ ಮಾಡ್ತೀನಿ, ಇದ್ರ ಮೇಲೆ ದೈವ ಸಹಾಯ ಇದ್ರೆ ಆಗ್ಲಿ ಅಂತ ದೃಢವಾಗಿ ನಾವು ಹೊರಟಾಗ ಏನಾಗುತ್ತೆ, ಒಂದು ಪಕ್ಷ ಆ ಕಾರ್ಯ ಕೈಗೊಳ್ಳಿಲ್ಲ ಅಂದ್ರೂ ಕೂಡ ನಮಗೆ ಹೆಚ್ಚಿನ ನೋವಾಗತ್ತೆ, ಹೆಚ್ಚಿನ ನೋವಾಗಲ್ಲ. ಈಗ ಒಂದು ಕೈಗೆ ಜಸ್ಟ್ ಕುಯ್ಕೊಳ್ಳೋಕ್ಕೂ ಕೈಯೇ ಕಟ್ಟಾಕೋ ವ್ಯತ್ಯಾಸ ಇಲ್ವಾ? ಹಾಗೆ ಪ್ರಯತ್ನವನ್ನ ಪಟ್ಟು ಫಲ ಕೈಗೂಡ್ತು ಅಂತಂದ್ರೆ ಆಗೋ ಸಂತೋಷ ಎಷ್ಟು ಅಪಾರ. ಆದ್ರೆ ಅದು ಕೈಗೂಡ್ಲಿಲ್ಲ ಅಂತಂದ್ರೆ ಅಪಾರವಾದ ನೋವನ್ನು ಅನುಭವಿಸಬಾರ್ದು. ಯಾಕೆ? ಮತ್ತೆ ಪ್ರಯತ್ನಗಳು ಮಾಡೋದಕ್ಕೆ ಹಲವಾರು ಅವಕಾಶಗಳು ನಮಗೆ ಇದ್ದೇ ಇರುತ್ತವೆ. ಹಾಗಾಗಿ ಆ ದೇವರ ಮೇಲೆ ಭಾರವನ್ನು ಹಾಕಿ ಅಥವಾ ದೃಢವಾದ ಭಕ್ತಿಯಿಂದ
ಫಲಾಪೇಕ್ಷೆ ಇಲ್ಲದೇನೆ ಮಾಡಬೇಕು ಅಂತಾನೆ ಹೇಳ್ತಾರೆ. ಕರ್ಮ ಸನ್ಯಾಸ ಅಂತಂದ್ರೆ ಫಲದ ಸನ್ಯಾಸವನ್ನ ಬಿಟ್ಟು ಕರ್ಮವನ್ನು ಮಾಡು ಅಂತ ಹೇಳಿ. ಆದ್ರೆ ನಾವು ಅಷ್ಟು ಸುಲಭವಾಗಿ ಅದನ್ನು ಬಿಡೋದಕ್ಕೆ ಕಷ್ಟ ಇದೆ. ಆದರೆ ಆ ತೀವ್ರತೆಯನ್ನ ಇಟ್ಕೊಳ್ದೆ, ಅಂದ್ರೆ ಆ ಎಕ್ಸೈಟ್ಮೆಂಟ್ ಅನ್ನೋದನ್ನ ತುಂಬಾ ಇಟ್ಕೊಳ್ದೇನೆ ಮಾಡ್ತಾ ಇದ್ದಾಗ ಮನಃಶಾಂತಿ ಅಂತಕ್ಕಂಥದ್ದಂತೂ ಇರತ್ತೆ. ತೀರಾ ಕೆಲವರಿಗೆ ಕ್ಲಾಸ್ ಆಯ್ತು ಅಂದಾಗ ಹಾರ್ಟ್ ಅಟ್ಯಾಕ್ ಆಗತ್ತಲ್ವ, ಸಂತೋಷಕ್ಕೂ ಆಗತ್ತೆ, ದುಃಖಕ್ಕೂ ಆಗತ್ತೆ. ಅಥವಾ ಯಾವ್ದೋ ಒಂದು ಸಿಕ್ಕಿಲ್ಲ ಅಂದ್ರೆ ಹುಚ್ಚೆ ಹಿಡಿದ್ಬಿಡ್ತು ಅಂತ ಹೇಳ್ತಾರಲ್ಲ, ಡಿಪ್ರೆಷನ್ ಹೊಟ್ಟೋದ್ರು ಅಂತ ಹೇಳ್ತಾರಲ್ಲ, ಆ ಲೆವೆಲ್ಗೆ ಹೋಗ್ಬಾರ್ದು. ಆಯ್ತು, ಬೇಜಾರಾಗತ್ತೆ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಏನೇನೋ ಕಹಿ ಘಟನೆಗಳು ನಡೆದಿರುತ್ತೆ. ಆ ದುಃಖ ನೋವು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನು ಪಟ್ಟಾಗ ಈ ಜೀವನ ಅಂತಕ್ಕಂಥದ್ದು ಮುಂದುವರಿಸಲೇಬೇಕು. ಹಾಗಾಗಿ ಯಾವಾಗ ಯಾರಿಗ ಆಯುಷ್ಯ ಮುಗಿಯುತ್ತೆ ಗೊತ್ತಿಲ್ಲ. ಇರೋ ತನಕ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿರೋದ್ರಿಂದ ನಾವು ಅದನ್ನ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಮನಸ್ಸನ್ನ ಪ್ರಯತ್ನವನ್ನ ಪಡಬೇಕು ಅಂತ ಹೇಳಿ ಈ ಒಂದು ವಿಚಾರವನ್ನ ಹೇಳಕ್ಕೆ ಹೊರಟೆ. ಯಾಕೆ ಅಂತಂದ್ರೆ ಹಿಂದಿನ ಶ್ಲೋಕದಲ್ಲಿ ವಿಗತೇಚ್ಛಾ ಭಯಕ್ರೋಧೋ ಸದಾ ಮುಕ್ತ ಏವ ಸಹ ಅಂತ ಹೇಳಿದಾರಲ್ಲ, ಅದಕ್ಕೆ ಮತ್ತು ಅದರ ಮುಂದಿನ ಶ್ಲೋಕದಲ್ಲಿ ಆ ಪರಮಾತ್ಮನೇ ನಮ್ಮೊಳಗಡೆ ಇದ್ದು ನಡೆಸ್ತಾನೆ ಅಂತಕ್ಕಂಥದ್ದು ಕಡೆ ಶ್ಲೋಕದಲ್ಲಿ ಹೇಳಿರೋದು ಎರಡಕ್ಕೂ ಸೇರಿಸಿ ಮನಸ್ಸಿಗೆ ಬಹಳ ಪರಿಣಾಮ ಬೀರ್ತಕ್ಕಂಥದ್ದಾಗೋದ್ರಿಂದ ಭಗವದ್ಗೀತೆ ನಮ್ಮ ಮನಸ್ಸೇ ಮನ ಏವ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಇರೋದ್ರಿಂದ ಆ ಮನಸ್ಸನ್ನ ಆದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಪಡೋಣ ಅಂತ ಹೇಳಿ ಈ ಕಡೆಯ ಒಂದು ಶ್ಲೋಕದೊಂದಿಗೆ ಕರ್ಮ ಸನ್ಯಾಸ ಯೋಗವನ್ನ ಉಪಸಂಹಾರ ಮಾಡ್ತಾ ಇದ್ದೀನಿ. ಹಾಗೇನೆ ಈಗ ಸಾರ 5ನೇ ಅಧ್ಯಾಯದ ಸಾರನ ಇನ್ನೊಂದು ವಾಯ್ಸ್ ರೆಕಾರ್ಡ್ ಮಾಡಾಕಿ ಅದರಲ್ಲಿ ಒಂದು ಉದಾಹರಣೆ ಕೊಟ್ಟು ಇವತ್ತಿಂದ ಇದನ್ನ ಕಳಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.